ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹಿರೇ ಶೆಲ್ಲಿಕೇರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವಿಸಿ ಟ್ರಸ್ಟ್ ಯೋಜನೆ ಅಡಿಯಲ್ಲಿ ರಚಿತವಾದ ಶ್ರೀ ಮಂಜುನಾಥ ಜ್ಞಾನ ವಿಕಾಸ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮಾಭಿವೃದ್ಧಿ ಯೋಜನೆಯ ಬಾಗಲಕೋಟೆ ಜಿಲ್ಲಾ ನಿರ್ದೇಶಕರು ಆಗಿರುವಂತಹ ಚೆನ್ನಕೇಶವ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಗೀತಾ ನಾಯ್ಕರ್, ತಾಲೂಕು ಯೋಜನಾಧಿಕಾರಿ ಬಸವರಾಜ್ ಅಂಗಡಿ, ಒಕ್ಕೂಟದ ಅಧ್ಯಕ್ಷರು ಆಗಿರುವಂತಹ ಈರಣ್ಣ ಹೊಸೂರ ಹಾಗೂ ಉಪಾಧ್ಯಕ್ಷರು ಆಗಿರುವಂತಹ ಕಾಸಿಂ ನದಾಫ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಆದ ಬಸವರಾಜ್ ಸೂಳಿಕೆರೆ ಗಣ್ಯಮಾನ್ಯರು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಒಕ್ಕೂಟ ಅಧ್ಯಕ್ಷರು ಆಗಿರುವಂತಹ ಈರಣ್ಣ ಹೊಸೂರ್ ಅವರು ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಗ್ರಾಮದಲ್ಲಿ ಸ್ವ ಉದ್ಯೋಗ ಸ್ವಾಭಿಮಾನದಿಂದ ಕುಟುಂಬ ಮುನ್ನಡೆಸಲು ಸಹಾಯ ಆಗಿದ್ದು ಗ್ರಾಮದ ಅಭಿವೃದ್ಧಿಗೆ ಸಹಕಾರಿ ಆಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರದ ಎಲ್ಲ ಮಹಿಳೆಯರು ಉತ್ತಮ ರೀತಿಯಲ್ಲಿ ಪಾಲ್ಗೊಂಡರು. ಗ್ರಾಮೀಣಾಭಿವೃದ್ಧಿ ಯೋಜನೆ ನಮ್ಮ ಗ್ರಾಮಕ್ಕೆ ಬಂದಾಗಿನಿಂದ ನಮ್ಮ ಕುಟುಂಬದಲ್ಲಿ ಮನೆ ರಚನೆ, ಕೃಷಿ, ಉದ್ಯೋಗ, ಹೈನುಗಾರಿಕೆ, ವ್ಯಾಪಾರ ಮಾಡಿ ನಮ್ಮ ಮನೆ ಉತ್ತಮವಾಗಿ ನಿಭಾಯಿಸಿಕೊಂಡು ಹೋಗಲು ಸಹಾಯಕವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಉದ್ಘಾಟನೆ ನೆರವೇರಿಸಿಕೊಟ್ಟ ಜಿಲ್ಲಾ ನಿರ್ದೇಶಕರು ಆಗಿರುವಂತಹ ಚೆನ್ನಕೇಶವ ಮಾತನಾಡಿ, ನಿಮ್ಮಂತರ ತಾಯಂದಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಸಿಕ್ಕ ಭಾಗ್ಯ, ನಾನು ಧನ್ಯ ಎಂದರು. ಹಳ್ಳಿಯ ಸೊಗಡಿನ ಹಾಡು, ಕೋಲಾಟ ಪದ ಉತ್ತಮವಾಗಿ ಮೂಡಿಬಂದಿದೆ. ಮಹಿಳೆಯರಿಗೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಇದ್ದು ಪ್ರಯೋಜನ ಪಡೆಯಲು ಕರೆ ಕೊಟ್ಟಿದ್ದಾರೆ. ತಾಯಂದಿರು ತನಗೆ ಕೊಟ್ಟ ಬುಟ್ಟಿಯಲ್ಲಿ ಮಕ್ಕಳಿಗೆ ಕೊಡುವ ಅಭ್ಯಾಸ ಇರುವುದು, ಹಾಗಾಗಿ ಮಹಿಳೆಯರಿಗೆ ಮಾಹಿತಿ ತರಬೇತಿ ನೀಡುವುದು ಸಾರ್ಥಕ ಕಾರ್ಯಕ್ರಮವಾಗಿದ್ದು ಇನ್ನು ಮುಂದೆ ಉತ್ತಮ ರೀತಿಯಲ್ಲಿ ನಡೆಸಲು ಕರೆ ಕೊಟ್ಟಿದ್ದಾರೆ. ಆರಂಭದಲ್ಲಿ ಕೃಷಿಕರ ಗುಂಪುಗಳನ್ನು ಮಾಡಿ ಒಂದು 10 ಊರುಗಳಲ್ಲಿ ಅಥವಾ ಬಳಿಕ ಅದು ಒಂದು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇತ್ತು. ಆ ಕೃಷಿಕರು ಕೆಲಸ ಮಾಡ್ತಾ ಇದ್ರು. ಲೇಬರ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇತ್ತು. ಅಲ್ಲಿ ಬೇರೆ ಬೇರೆ ಎಲ್ಲ ಸಂಸ್ಥೆಯವರು, ಯೂನಿವರ್ಸಿಟಿಯವರು, ಸರ್ಕಾರದ ಇಲಾಖೆಗಳು ಆ ಬೆಳ್ತಂಗಡಿ ತಾಲೂಕಿಗೆ ಬಂದು ತೊಲಗಿಸಲಿಕ್ಕೆ ಬೇಕಾಗಿ ಊಟದ ಕಷ್ಟ, ಸಂಪಾದನೆ, ಇದಕ್ಕೆ ಬೇಕಾಗಿ ಮಾಡಿದ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಹೆಗಡೆಯವರಿಗೆ ಒಂದು ವರದಿ ಕೊಟ್ಟು ಏನಂತ, ಎಲ್ಲವೂ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಆದ್ರೆ ಕೊನೆಗೆ ಒಂದು ನ್ಯೂನ್ಯತೆಗಳನ್ನು ಬರುತ್ತದೆ. ಏನು ನ್ಯೂನ್ಯತೆ? ಒಂದು ಎತ್ತಿನ ಗಾಡಿ ಹೋಗ್ಬೇಕಾದ್ರೂ 2 ಗಾಲಿಗಳು ಬೇಕು ಅಥವಾ 2 ಚಕ್ರಗಳು ಬೇಕು. ಆದ್ರೆ ಒಂದು ಸಂಸಾರ ಸಾಗಬೇಕು ಅಂತಾದ್ರೂ ಕೂಡ ಗಂಡ ಹೆಂಡತಿ ಅಂತ ಹೇಳಿ ಇಬ್ರು ಬೇಕು. ಆದ್ರೆ ಪೂಜ್ಯರೇ, ನೀವು ಮಾಡಿದಂತಹ ಕಾರ್ಯಕ್ರಮ ಕೇವಲ ಪುರುಷರಿಗೆ ಮಾತ್ರ ಇದೆ, ಕೃಷಿಕರಿಗೆ ಮಾತ್ರ ಇದೆ. ಮಹಿಳೆಯರಿಗೆ ಕಾರ್ಯಕ್ರಮ ನೀವು ಮಾಡಿಸಿಕೊಂಡ್ರೆ ಮಾತ್ರ ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಯಶಸ್ವಿಯಾಗ್ತದೆ. ಬಹುಶಃ ವರದಿಯನ್ನು ಅವರು ಅಧ್ಯಯನ ಮಾಡುವಾಗ ಅದು ನಿಜವಾಗಿ ಹೌದು ಅಂತ ಅನಿಸ್ತು. ಯಾಕಂತ ಹೇಳುವಾಗ ಈ ಮಹಿಳೆಯರು ಅಥವಾ ನಿಮ್ಮಲ್ಲಿ ಏನ್ ಹೇಳ್ತಾರೆ ಹೆಣ್ಮಕ್ಳು, ಅವರಿಡೀ ನಮ್ಮ ಒಂದು ಮನೆಯ ಕುಟುಂಬದ ಒಂದು ಕೊಂಡಿಯಾಗಿ ಆ ಕುಟುಂಬದ ಅಭಿವೃದ್ಧಿಗೆ ಅವರ ಪಾತ್ರ ಬಹಳ ದೊಡ್ಡದಿತ್ತು. ಈಗಿನ ಕಾಲದ ಹಾಗಲ್ಲ. ಹಾಗೆ ಆವಾಗ ನೀವೇನು ಊಹೆ ಮಾಡಿ, ಕೆಲವರು ಹುಟ್ಟಲಿಲ್ಲ ಆ ಟೈಮಲ್ಲಿ. ಇದು ಕೂಡ ಹೇಗೆ ಕೇಳಿದ್ರೆ, ಅಲ್ಲಿ ದುಡ್ಡು ಬರಲಿಲ್ಲ. ಮೊದಲು ಪ್ರತಿ ವಾರ ಸಭೆ, ವಾರ ಸಭೆಗಳಲ್ಲಿ ಮಹಿಳೆಯರನ್ನೇ ಒಟ್ಟು ಮಾಡಿ ಎಲ್ಲಿ ತನಕ ಅಂತ ಕೇಳಿದ್ರೆ ಅವರ ವೈಯಕ್ತಿಕ ಸ್ವಚ್ಛತೆಗಳು ಕೂಡ ತುಂಬಾ ಕಷ್ಟ ಇತ್ತು. ಸಭೆಗಳಿಗೆ ಬರುವಾಗ ನಾವು ಸ್ವಚ್ಛವಾಗಿ ಬರಬೇಕು, ಚೆನ್ನಾಗಿ ಕೂದಲು ಬಾಚಿಕೊಂಡು ಬರಬೇಕು, ಶುಭ್ರವಾದ ಉಡುಗೆಗಳನ್ನು ಕೊಡಬೇಕು. ಅಷ್ಟು ನಮ್ಗೆ ಪರಿಜ್ಞಾನ ಇಲ್ಲದ ಕುಗ್ರಾಮಗಳಲ್ಲಿ ನಾವು ಕೆಲಸ ಮಾಡಿ ಅವರಿಗೆ ಪ್ರತಿ ವಾರ ಮಾಹಿತಿಗಳನ್ನು ಕೊಟ್ಟೆ. ಇಲ್ಲಿ 2 ವಿಧದ ಮಾಹಿತಿಗಳಿದೆ. ಒಂದು ನಾವು ಕೊಡುವಂತಹ ಮಾಹಿತಿ, ಹೌದಾ, ಅವ್ರಿಗೆ ಹೇಗಿರ್ಬೇಕು, ವೈಯಕ್ತಿಕವಾಗಿ ಹೇಗಿರ್ಬೇಕು, ಮನೆಯನ್ನು ಹೇಗೆ ಸ್ವಚ್ಛ ಮಾಡಿಕೊಳ್ಬೇಕು, ಮನೆಯನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು, ಮನೆಯ ಕುಟುಂಬದ ಸದಸ್ಯರ ಆರೋಗ್ಯವನ್ನು ಹೇಗೆ ಇಟ್ಕೊಳ್ಬೇಕು, ಇದರೊಟ್ಟಿಗೆ ಮಾಹಿತಿಯನ್ನು ಬೇರೆ ಬೇರೆ ಅವರ ಆರೋಗ್ಯ, ಆಹಾರದ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಇದರಿಂದ ಪರಿವರ್ತನೆಗಳು ಸ್ಟಾರ್ಟ್ ಆಯಿತು. ಎರಡನೇದಾಗಿ, ನಾವು ಕೊಡುವ ಮಾಹಿತಿಗಿಂತಲೂ ಮುಖ್ಯವಾಗಿ ಅವರಲ್ಲಿರುವಂತಹ ಪ್ರತಿಭೆಗಳು, ಅವರಲ್ಲಿರುವಂತಹ ಮಾಹಿತಿಗಳನ್ನು ಹೊರತೆಗೆಯುವ ಪ್ರಯತ್ನ ಆಯಿತು. ಸಂಘದ ಮಹಿಳೆಯರು, ಸೇವಾ ಪ್ರತಿನಿಧಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.